ಭಾರತದಲ್ಲಿನ ನದಿಗಳು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ. ಪ್ರಾಚೀನ ಕಾಲದಿಂದಲೂ ನದಿಗಳನ್ನು ತಾಯಿ ಎಂದು ಗುರುತಿಸಲಾಗುತ್ತದೆ. ನಾಗರಿಕತೆ ಬೆಳೆಯಲು ಮತ್ತು ಹಳ್ಳಿಗಳು ನೆಲೆಗೊಳ್ಳಲು ನದಿಗಳೇ ಪ್ರಮುಖ ಕಾರಣ. ಹಿಂದಿನ ಕಾಲದಲ್ಲಿ ಹೆಚ್ಚಿನ ನಗರಗಳು ಮತ್ತು ಹಳ್ಳಿಗಳು ನದಿಗಳ ದಡದಲ್ಲಿ ಇರುವುದನ್ನು ನೀವು ಗಮನಿಸಿರಲೇಬೇಕು. ಭಾರತದಲ್ಲಿ ಹರಿಯುವ ನದಿಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ದೊಡ್ಡ ಮತ್ತು ಚಿಕ್ಕದಾದ ಸುಮಾರು 200ಕ್ಕೂ ಅಧಿಕ ನದಿಗಳಿವೆ. ನಮಗೆ ಸಾಮಾನ್ಯವಾಗಿ ಗಂಗಾ, ಯಮುನಾ, ಕಾವೇರಿ, ಬ್ರಹ್ಮಪುತ್ರ, ಸರಸ್ವತಿ, ನರ್ಮದಾ, ಸಟ್ಲೇಜ್, ಕೃಷ್ಣ ಮುಂತಾದ ನದಿಗಳ ಹೆಸರುಗಳು ಚಿರಪರಿಚಿತ. ಈ ನದಿಗಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ನೀವು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತೀರಿ ಎಂದು ಹೇಳಲಾಗುತ್ತದೆ. ಆದರೆ ಶಾಪಗ್ರಸ್ತ ನದಿಗಳ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ನಾವು ಇಂದು ನಿಮಗೆ ಭಾರತದಲ್ಲಿ ಇರುವಂಥ ಶಾಪಗ್ರಸ್ತಗಳ ನದಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇವೆ. ಈ ನದಿಗಳ ನೀರನ್ನು ಸ್ಪರ್ಶಿಸಿದರೂ ಜೀವನದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಯಾವುವು ಆ ನದಿಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1, ಕರ್ಮನಾಶ ನದಿ. ಈ ನದಿಯು ಬಿಹಾರ ಮತ್ತು ಉತ್ತರ ಪ್ರದೇಶದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಈ ಎರಡೂ ರಾಜ್ಯಗಳ ಜನರು ಈ ನದಿಯ ನೀರನ್ನು ಮುಟ್ಟಿದರೆ ಅವರ ಕೆಲಸಗಳು ಹಾಳಾಗುತ್ತವೆ ಎಂದು ನಂಬಿದ್ದಾರೆ. ಮತ್ತೊಂದೆಡೆ ಈ ನದಿಯ ನೀರು ಶಾಪಗ್ರಸ್ತವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಆದ್ದರಿಂದ ಜನರು ಅದರ ನೀರನ್ನು ಸ್ನಾನ ಮಾಡುವುದನ್ನು, ಅದನ್ನು ಮುಟ್ಟುವುದನ್ನು ಸಹ ನಿರಾಕರಿಸುತ್ತಾರೆ. ನಂಬರ್ 2, ಚಂಬಲ್ ನದಿ. ಚಂಬಲ್ ಮಧ್ಯಪ್ರದೇಶದ ಮುಖ್ಯ ನದಿ. ಈ ನದಿಯ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಚಂಬಲ್ ಅನ್ನು ಡಕಾಯಿತರ ಪ್ರದೇಶವೆಂದು ಪರಿಗಣಿಸಲಾಗಿದೆ. ಈಗ ಡಕಾಯಿತರು ಇಲ್ಲಿ ವಾಸಿಸುವುದಿಲ್ಲ, ಆದರೆ ಜನರು ಖಂಡಿತವಾಗಿಯೂ ಇಲ್ಲಿಯ ನದಿಯನ್ನು ಅಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ನದಿಯ ಬಗ್ಗೆ ಹೇಳುವುದಾದರೆ ಇದು ಅನೇಕ ಪ್ರಾಣಿಗಳ ರಕ್ತದಿಂದ ಕಲೆಯಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ರಾಜ ರತಿದೇವನು ಸಾವಿರಾರು ಪ್ರಾಣಿಗಳನ್ನು ಕೊಂದು ಈ ನದಿಯಲ್ಲಿ ರಕ್ತ ಹರಿಯುವಂತೆ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಈ ಘಟನೆಯ ನಂತರ ಜನರು ಇದನ್ನು ಶಾಪಗ್ರಸ್ತ ನದಿ ಎಂದು ಪರಿಗಣಿಸಲು ಪ್ರಾರಂಭಿಸಿದರು. ನಂಬರ್ 3, ಫಾಲ್ಗು ನದಿ. ಬಿಹಾರದ ಗಯಾ ಜಿಲ್ಲೆಯಲ್ಲಿ ಹರಿಯುವ ಫಾಲ್ಗು ನದಿಯ ಬಗ್ಗೆಯೂ ಭಯಾನಕ ವಿಷಯಗಳನ್ನು ಹೇಳಲಾಗುತ್ತದೆ. ಗಯಾ ಬಿಹಾರದ ಜಿಲ್ಲೆಯಾಗಿದ್ದು ಪಿಂಡದಾನ ಮತ್ತು ಶ್ರಾದ್ದ ಮಾಡಲು ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಜನರು ನದಿಯನ್ನು ದೇವತೆ ಎಂದು ಪರಿಗಣಿಸದೆ ಶಾಪಗ್ರಸ್ತ ಎಂದು ಪರಿಗಣಿಸುತ್ತಾರೆ. ಈ ನದಿಯು ಸೀತಾಮಾತೆಯಿಂದ ಶಾಪಗ್ರಸ್ತವಾಗಿದೆ ಎಂದು ಹೇಳಲಾಗುತ್ತದೆ. ಅಂದಿನಿಂದ ಜನರು ಈ ನದಿಗೆ ಹೋಗುವುದನ್ನು ತಪ್ಪಿಸುತ್ತಾರೆ. ನಂಬರ್ 4, ಕೋಸಿ ನದಿ. ಕೋಸಿ ನದಿಯನ್ನು ಬಿಹಾರದ ದುಃಖದ ನದಿ ಎಂದು ಕರೆಯುತ್ತಾರೆ. ನೇಪಾಳದಿಂದ ಹಿಮಾಲಯದಲ್ಲಿ ಹುಟ್ಟುವ ಈ ನದಿಯು ಬಿಹಾರದ ಸುಪೌಲ್, ಪೂರ್ಣಿಮಾ ಮತ್ತು ಕತಿಹಾರ್ ಮೂಲಕ ಹರಿದು ರಾಜ್ಮಹಲ್ ಬಳಿ ಗಂಗೆಯನ್ನು ಸೇರುತ್ತದೆ. ಈ ನದಿಯಲ್ಲಿ ಪ್ರವಾಹ ಬಂದಾಗಲೆಲ್ಲ ಅನೇಕರು ಸಾಯುತ್ತಾರೆ ಎಂದು ಇದನ್ನು ಶಾಪಗ್ರಸ್ತ ನದಿ ಎಂದು ಕೂಡ ಹೇಳಲಾಗುತ್ತದೆ. ಈ ಮೇಲಿನ 4 ನದಿಗಳನ್ನು ಶಾಪಗ್ರಸ್ತ ನದಿ ಎಂದು ಜನರು ನಂಬುತ್ತಾರೆ. ಈ ನದಿಯ ನೀರನ್ನು ಅವರು ಯಾವುದಕ್ಕೂ ಬಳಸುವುದಿಲ್ಲ ಮತ್ತು ಈ ನದಿಯ ನೀರನ್ನು ಸ್ಪರ್ಶಿಸುವುದು ಕೂಡ ಇಲ್ಲ. ಇವಾಗಿದ್ದು ಸ್ನೇಹಿತರೆ, ಭಾರತದಲ್ಲಿರುವಂಥ 4 ಶಾಪಗ್ರಸ್ತ ನದಿಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.